ಮೊದಲನೆಯ ವಾಚನ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಅಧ್ಯಾಯ 65, ವಚನಗಳು 17ರಿಂದ 21ರವರೆಗೆ. ನಾನು ಹೊಸ ಆಕಾಶವನ್ನು ಹೊಸ ಭೂಮಿಯನ್ನು ಸೃಷ್ಟಿಸುವೆನು. ಆಗ ಮೊದಲಿದ್ದದು ಜ್ಞಾಪಕದಲ್ಲಿರದು, ಅದು ಯಾರ ನೆನಪಿಗೂ ಬಾರದು. ನಾನು ಮಾಡುವ ಸೃಷ್ಟಿ ಕಾರ್ಯದಲ್ಲೇ ಸಂತೋಷಿಸಿ ಎಂದೆಂದಿಗೂ ಆನಂದಿಸಿರಿ. ಹೌದು, ನಾನು ಜೆರುಸಲೇಮನ್ನು ಉಲ್ಲಾಸದ ನಿವಾಸವನ್ನಾಗಿಸುವೆನು, ಅದರ ಜನರನ್ನು ಹರ್ಷಭರಿತರನ್ನಾಗಿಸುವೆನು. ನಾನು ಕೂಡ ಜೆರುಸಲೇಮನ್ನು ನೋಡಿ ಆನಂದಿಸುವೆನು, ಅದರ ಜನರನ್ನು ದೃಷ್ಟಿಸಿ ಹರ್ಷಗೊಳ್ಳುವೆನು. ಇನ್ನು ಅಲ್ಲಿ ಅಳುವಾಗಲಿ ಆಕ್ರೋಶವಾಗಲಿ ಕೇಳಿಬರದು. ಕೆಲವೇ ದಿನ ಬದುಕುವ ಮಗುವಾಗಲಿ ಆಯಸ್ಸು ಮುಗಿಸದ ಮುದುಕನಾಗಲಿ ಇನ್ನು ಅಲ್ಲಿರನು. 100 ವರ್ಷ ಬಾಳುವವನು ಯುವಕ ಎನಿಸಿಕೊಳ್ಳುವನು. 100ರೊಳಗೆ ಸಾಯುವ ಪಾಪಿಯು ಶಾಪಗ್ರಸ್ತ ಎನಿಸಿಕೊಳ್ಳುವನು. ಜನರು ಅಲ್ಲೇ ಮನೆ ಮಾಡಿ ನಿವಾಸ ಮಾಡುವರು, ತೋಟ ನೆಟ್ಟು ಅದರ ಫಲವನ್ನು ಅನುಭವಿಸುವರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನುದ್ಧರಿಸಿದೆ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನುದ್ಧರಿಸಿದೆ. ಶತ್ರುಗಳನ್ನು ಕುರಿತು ಹಿಗ್ಗದಂತೆ ಮಾಡಿದೆ. ಪಾತಾಳದಿಂದೆನ್ನ ಪ್ರಾಣವನ್ನು ಮೇಲೆತ್ತಿದೆ. ಎನ್ನ ಬದುಕಿಸಿದೆ ದೇವ, ಸಮಾಧಿ ಸೇರಗೊಡದೆ. ಶ್ಲೋಕ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನುದ್ಧರಿಸಿದೆ. ಭಕ್ತರೇ, ಸಂಕೀರ್ತಿಸಿರಿ ಪ್ರಭುವನ್ನು, ಮಾಡಿರಿ ಆತನ ನಾಮಸ್ಮರಣೆಯನ್ನು. ಆತನ ಕೋಪ ಕ್ಷಣ ಮಾತ್ರ, ಆತನ ಕೃಪೆ ಜೀವನ ಪರ್ಯಂತ. ಶ್ಲೋಕ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನುದ್ಧರಿಸಿದೆ. ಇರುಳು ಬರಲು ಇರಬಹುದು ಅಳಲು, ನಲಿವು ಉಲಿವುದು ಹಗಲು ಹರಿಯಲು. ಆಲಿಸು ಪ್ರಭು, ಕರುಣಿಸು, ನೆರವಾಗು ಬೇಗ ಎಂದು ನಾನಿನ್ನನ್ನು ಪ್ರಾರ್ಥಿಸಿದಾಗ. ಶ್ಲೋಕ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನುದ್ಧರಿಸಿದೆ. ಎನ್ನ ಗೋಳಾಟವನ್ನು ನೀ ಕುಣಿದಾಟವಾಗಿಸಿದೆ. ಎನ್ನ ಗೋಣಿ ತಟ್ಟನ್ನು ಹರ್ಷಾಭರಣವಾಗಿಸಿದೆ. ಹೇ ಪ್ರಭು, ಎನ್ನ ದೇವ, ನಿನಗೆನ್ನ ಅನಂತ ಧನ್ಯವಂದನೆ. ಶ್ಲೋಕ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನುದ್ಧರಿಸಿದೆ. ಘೋಷಣೆ. ದೇವರ ವಾಕ್ಯವಾದ ಪ್ರಭು ಯೇಸುವೆ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಪ್ರಭುವಿಗಾಗಿ ಎನ್ನ ಮನ ಕಾದಿದೆ. ಆತನ ವಾಕ್ಯದಲ್ಲಿ ನಂಬಿಕೆ ನನಗಿದೆ. ಆತನಲ್ಲಿದೆ ಕರುಣೆ, ಪೂರ್ಣ ವಿಮೋಚನೆ. ದೇವರ ವಾಕ್ಯವಾದ ಪ್ರಭು ಯೇಸುವೆ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಯೋವಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅಧ್ಯಾಯ 4, ವಚನಗಳು 43ರಿಂದ 54ರವರೆಗೆ. ಆ ಕಾಲದಲ್ಲಿ ಯೇಸು ಸಮಾರ್ಯದಿಂದ ಗಲಿಲೆಯಕ್ಕೆ ಹೊರಟರು. ಪ್ರವಾದಿಗೆ ಸ್ವಗ್ರಾಮದಲ್ಲಿ ಮರ್ಯಾದೆ ಇಲ್ಲ ಎಂದು ಅವರೇ ಸಾರಿದ್ದರು. ಗಲಿಲೆಯವನ್ನು ತಲುಪಿದೊಡನೆ ಜನರು ಅವರನ್ನು ಆದರದಿಂದ ಬರಮಾಡಿಕೊಂಡರು. ಏಕೆಂದರೆ ಹಬ್ಬಕ್ಕಾಗಿ ಆ ಜನರು ಜೆರುಸಲೇಮಿಗೆ ಹೋಗಿದ್ದಾಗ ಹಬ್ಬದ ಸಮಯದಲ್ಲಿ ಯೇಸು ಮಾಡಿದ್ದನ್ನೆಲ್ಲ ನೋಡಿದ್ದರು. ಯೇಸು ಗಲಿಲೆಯದ ಕಾನಾ ಊರಿಗೆ ಮರಳಿ ಬಂದರು. ಅವರು ಹಿಂದೆ ನೀರನ್ನು ದ್ರಾಕ್ಷರಸವನ್ನಾಗಿ ಮಾಡಿದ್ದು ಅಲ್ಲಿಯೇ. ಕಫರ್ನವೂಮಿನಲ್ಲಿ ರಾಜ ಸೇವೆಯಲ್ಲಿದ್ದ ಒಬ್ಬ ಅಧಿಕಾರಿಯ ಮಗನಿಗೆ ಕಾಯಿಲೆಯಾಗಿತ್ತು. ಯೇಸು ಜುದೇಯದಿಂದ ಗಲಿಲೆಯಕ್ಕೆ ಬಂದಿರುವುದನ್ನು ಕೇಳಿದ ಆ ಅಧಿಕಾರಿ ಅವರ ಬಳಿಗೆ ಬಂದು ಸಾವಿನ ದವಡೆಯಲ್ಲಿರುವ ತನ್ನ ಮಗನನ್ನು ಬಂದು ಬದುಕಿಸಬೇಕೆಂದು ಬೇಡಿಕೊಂಡನು. ಯೇಸು ಅವನಿಗೆ, ಸೂಚಕ ಕಾರ್ಯಗಳನ್ನು ಅದ್ಭುತಗಳನ್ನು ಕಂಡ ಹೊರತು ನೀವು ನಂಬುವುದಿಲ್ಲವಲ್ಲ ಎಂದರು. ಆದರೂ ಆ ಅಧಿಕಾರಿ, ನನ್ನ ಮಗನು ಪ್ರಾಣ ಬಿಡುವ ಮೊದಲೇ ಬನ್ನಿ ಸ್ವಾಮಿ ಎಂದು ಅಂಗಲಾಚಿದನು. ಆಗ ಯೇಸು, ಹೋಗು, ನಿನ್ನ ಮಗನು ಬದುಕುತ್ತಾನೆ ಎಂದು ಹೇಳಿದರು. ಆ ಅಧಿಕಾರಿ ಯೇಸುವಿನ ಮಾತನ್ನು ನಂಬಿ ಹೊರಟನು.
ಅವನು ಅರ್ಧ ದಾರಿಯಲ್ಲಿ ಇದ್ದಾಗಲೇ ಆಳುಗಳು ಅವನಿಗೆ ಎದುರಾಗಿ ಬಂದು, ನಿಮ್ಮ ಮಗ ಬದುಕಿಕೊಂಡ ಎಂದು ತಿಳಿಸಿದರು. ಎಷ್ಟು ಹೊತ್ತಿಗೆ ತನ್ನ ಮಗ ಚೇತರಿಸಿಕೊಂಡನೆಂದು ಆ ಅಧಿಕಾರಿ ವಿಚಾರಿಸಿದಾಗ, ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಅವನ ಜ್ವರ ಬಿಟ್ಟಿತು ಎಂದು ಆಳುಗಳು ಉತ್ತರ ಕೊಟ್ಟರು. ನಿನ್ನ ಮಗ ಬದುಕುತ್ತಾನೆ ಎಂದು ಯೇಸು ಹೇಳಿದ್ದ ಗಳಿಗೆಯಲ್ಲಿಯೇ ತನ್ನ ಮಗ ಬದುಕಿಕೊಂಡನೆಂದು ತಂದೆಗೆ ತಿಳಿಯಿತು. ಅವನೂ ಅವನ ಮನೆಯವರೆಲ್ಲರೂ ಯೇಸುವನ್ನು ವಿಶ್ವಾಸಿಸಿದರು. ಯೇಸು ಜುದೆಯದಿಂದ ಗಲೀಲೆಯಕ್ಕೆ ಬಂದು ಮಾಡಿದ 2ನೆಯ ಸೂಚಕ ಕಾರ್ಯ ಇದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ.